ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಫೆಬ್ರವರಿ 1 ಮತ್ತು 2ರಂದು ಸಾಹಿತ್ಯ ಗ್ರಾಮದಲ್ಲಿ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು ಇದರ ಉದ್ಘಾಟನೆ ನೆರವೇರಿಸಲಾಗಿದೆ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್.ಪಿ. ಪದ್ಮಪ್ರಸಾದ್ ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಪ್ರತಿನಿಧಿಗಳ ಶುಲ್ಕದಿಂದಲೇ ಸರಳ ಸಮ್ಮೇಳನ ನಡೀತಾ ಇದ್ದು 3000 ಪ್ರತಿನಿಧಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅದು ದಲಿತರಿಗೂ ದೇವರು, ಗುರುವರಿಗೂ ದೇವರು, ಬೇಡರಿಗೂ ದೇವರು, ಬ್ಯಾಡರಿಗೂ ದೇವರು. ಅದು ಮಹಿಳೆಯರಿಗೂ ದೇವರು, ಪುರುಷರಿಗೂ ದೇವರು. ಅದು ಚಿಕ್ಕವರಿಗೂ ದೇವರು, ದೊಡ್ಡವರಿಗೂ ದೇವರು. ಅದು ಎಡಪಂಥೀಯರಿಗೂ ದೇವರು, ಬಲಪಂಥೀಯರಿಗೂ ದೇವರು. ದೇವರಲ್ಲ ಅಂತ ನಿರಾಕರಣೆ ಮಾಡಕ್ ಸಾಧ್ಯ? ಏನದು ಕುವೆಂಪು ತೋರಿಸಿದ ದೈವ? 100 ದೇವರುಗಳನ್ನೆಲ್ಲ ನೂಕಾಚೆ ದೂರ. ಎಷ್ಟು ಚೆನ್ನಾಗಿದೆ ನೋಡಿ. ಏನ್ರಯ್ಯ, ಈ 100 ದೇವತೆಗಳ ಎದುರುಗಡೆ ಹೋಗಿ ಕೂತ್ಕೊಂಡು ಕೈ ಕಟ್ಕೊಂಡು ಸತ್ತ ಕಲ್ಲು ಜೀವದಾತೆಯನಿಂದ ಕೂಗಬೇಕು. ಎಷ್ಟು ಅಂತ ಹೋಗಿ ಆ ಸತ್ತೋಗಿರೋ ಕಲ್ಲು ಎದುರುಗಡೆ ದೇವರೇ ಕಾಪಾಡು, ದೇವರೇ ಕಾಪಾಡು ಅಂತ ಕೂತ್ಕೊಳ್ತೀರಿ. ಅದ್ ಬೇಡ. ಏನ್ ಮಾಡ್ಬೇಕು? ಈ 100 ದೇವರು ತಳ್ಳಿಬಿಡಿ ಆಚೆಗೆ. 100 ಅಂತ ಪ್ರಾಸಕ್ಕಾಗಿ ಹೇಳಿದ್ದಾರೆ ಕುವೆಂಪು. ಆವಾಗ ಸ್ವಾತಂತ್ರ್ಯ ಬರೆಯೋ ಪೂರ್ವದಲ್ಲಿ ನಮ್ ಜನಸಂಖ್ಯೆ 33 ಕೋಟಿ ಇತ್ತು. ನಮ್ಮ ದೇವಾನು ದೇವತೆಗಳ ಸಂಖ್ಯೆಯು 33 ಕೋಟಿ ಇತ್ತು. ಈಗ ನಾವು 140 ಆಗಿದ್ದೀವಿ. ಪ್ರಾಸಕ್ಕೆ ಏನ್ ಮಾಡ್ತಾರೆ? 100 ನೂಕಾಚೆ ದೂರ. ಆಯ್ತಪ್ಪ, ಏನ್ರಿ ಕವಿಗಳೇ, ನೀವು ಇರೋ ಬರೋ ದೇವ್ರುಗಳನ್ನೆಲ್ಲ ನೋಡ್ಬಿಟ್ರೆ ಪೂಜೆ ಮಾಡಕ್ ದೇವ್ರು ಬೇಡವ ನಮಗೆ? ನಮ್ ಜನ ಅಷ್ಟು ಸುಲಭಕ್ಕೆ ಯಾವ್ದು ಒಪ್ಕೊಳ್ಳಿ. ಏನಾದ್ರೂ ಒಂದು ಬೇಕು. ಒಂದು ತಿಪ್ಪೆ ಮೇಲೆ ನಿಂತಾದ್ರೂ ಒಂದು ಊದ್ಗಡ್ಡೆ ಹೊತ್ತು ಸೂರ್ಯ ದೇವ್ರೇ ನಾರಾಯಣ ಕಾಪಾಡಪ್ಪ ತಿರುಪತಿ ತಿಮ್ಮಪ್ಪ ಅಂತ ಏನೋ ಒಂದು ಕೈ ಮುಗಿಬೇಕು. ಏನೋ ಒಂದು ಬೇಕು. ಒಂದು ಸಗಣಿ ಬೆನಕಾದ್ರೂ ಬೇಕು. ಕುವೆಂಪು ದೇವರು ತೋರಿಸ್ತಾರೆ ನೋಡಿ. 100 ದೇವರ ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಬಾರ. ದೇಶವನ್ನೇ ದೇವರಾಗಿ ಕಲ್ಪಿಸಿದವನು ಕನ್ನಡದ ಕವಿ. ಅವನು ಶಿವಮೊಗ್ಗ ಜಿಲ್ಲೆಯವನು ಅನ್ನೋದಕ್ಕೆ ನಿಮ್ಗೆಲ್ಲರಿಗೂ ಹೆಮ್ಮೆ ಇರಬೇಕು. ನನಗಂತೂ ದೇವರ ಕವಿಯಾಗಿ ಕಾಣಲ್ಲ, ನಮಗೆ ಒಂದು ವಿಶ್ವಮಾನವ ಧರ್ಮವನ್ನು ತೋರಿಸಿದ ಪ್ರವಾದಿಯಾಗಿ ಕಾಣಿಸ್ತಾರೆ. 12ನೇ ಶತಮಾನದ ಬಸವಣ್ಣ ಒಂದು ಧರ್ಮ ತೋರಿಸಿದ್ರೆ, ನಮ್ಮ ಕಾಲದ ಕುವೆಂಪು ಇನ್ನೊಂದು ಧರ್ಮವನ್ನ ತೋರಿಸಿದ್ದಾರೆ. ಕನ್ನಡಿಗರ ಧರ್ಮಗಳನ್ನ ಪರಿಪಾಲಿಸಬೇಕೇ ಹೊರತು ಬೇರೆ ಎಲ್ಲೋ ಹೊರಗಿನಿಂದ ಬಂದ ದೇವರು, ಧರ್ಮ, ವಿಚಾರ, ಸಾಹಿತ್ಯ, ಭಾಷೆ ಅಲ್ಲ. ನಮ್ಮ ನೆಲವೇ ನಮಗೆ ಶ್ರೇಷ್ಠ. ನಮ್ಮ ನೆಲದ ಸಂಸ್ಕೃತಿ ಇನ್ನ ಉಳಿದ ಎಲ್ಲವರಿಗೂ ಮಾದರಿಯಾಗಿರುವಂತದ್ದು ಅನ್ನುವಂಥದ್ದನ್ನ ಅರಿವನ್ನ ನಾವು ಕನ್ನಡಿಗರು ಪಡೆದ ಸಾಧ್ಯ ಆಗುತ್ತೆ. ಮಂಜುನಾಥ್ ಅವರು ಕೂಡ ನೆಮ್ಮದಿಯಾಗಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪದ್ಮಪ್ರಸಾದ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನಲಕ್ಷ್ಮಿ